ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಕಟ್ಟುವುದಕ್ಕೆ ಕ್ಷಣಗಣನೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಒಂದೊಂದು ವರ್ಷ ಕಳೆದಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಈಗ ಇದೇ ವಿಚಾರ ಮಸೀದಿಯ ವಿಚಾರವಾಗಿ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಈ ಒಂದು ಬಾಬರಿ ಮಸೀದಿಯನ್ನು ಕಟ್ಟೋಕೆ ಕ್ಷಣಗಣನೆ ಶುರುವಾಗಿದೆಯಂತೆ. ಹಾಗಾದರೆ ನಿಜವಾಗ್ಲೂ ಕೂಡ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಕಟ್ತಾರಾ? ಸುಪ್ರೀಂ ಕೋರ್ಟ್ ಆದೇಶ ಒಂದು ವರ್ಷ ಕಳೆದಿದೆ ಕೊಟ್ಟು. ಈಗಾಗಲೇ ಮಸೀದಿ ಡಿಸೈನ್ ನಕ್ಷೆ ಕೂಡ ಸಿದ್ಧಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅತಿ ದೊಡ್ಡ ಮತ್ತು ಸುಂದರವಾದಂತಹ ಮಸೀದಿಯ ನಕ್ಷೆ ಫೈನಲ್ ಆಗಿದೆ, ಕಟ್ಟೋಕೆ ಸಿದ್ಧತೆ ಆಗ್ತಾ ಇದೆ. ಕೋರ್ಟ್ ಆದೇಶಿಸಿರುವಂತಹ ಜಾಗದಲ್ಲಿ ಒಂದಷ್ಟು ತಾಂತ್ರಿಕ ದೋಷವಿದ್ದು ಆ ದೋಷ ಸರಿಯಾದ ಬೆನ್ನಲ್ಲೇ ಮಸೀದಿಯ ಕೆಲಸ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೆರಡು ವರ್ಷಗಳಲ್ಲಿ ಮಸೀದಿ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಕಟ್ಟೋದಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ. ಕೋರ್ಟ್ ಆದೇಶ ಕೊಟ್ಟಿತ್ತು, ಒಂದು ವರ್ಷ ಆಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಾಗ ಅವರು ಕೂಡ ಕೆಲಸವನ್ನು ಶುರು ಮಾಡಿಕೊಂಡಿದ್ದಾರೆ. ಮಸೀದಿ ಕಟ್ಟೋಕೆ ನೀಲಿ ನಕ್ಷೆ ರೆಡಿ ಮಾಡ್ಕೊಂಡಿದ್ರು, ಅದು ಕೂಡ ರೆಡಿಯಾಗಿ ಎಲ್ಲ ಫೈನಲ್ ಆಗಿದೆ. ಇನ್ನೊಂದು 2 ವರ್ಷದಲ್ಲಿ ಎಲ್ಲನೂ ಕೂಡ ಪೂರ್ತಿ ಆಗುತ್ತಂತೆ. ಆದರೆ ಏನು ಕೋರ್ಟ್ ಆದೇಶ ಕೊಟ್ಟಿತ್ತು, ಇಂತಹ ಜಾಗದಲ್ಲಿ ನೀವು ಮಸೀದಿಯನ್ನು ಕಟ್ಟ್ರಿ ಅಂತ ಹೇಳಿ, ಆ ಜಾಗದಲ್ಲಿ ಏನೋ ಒಂದು ಸ್ವಲ್ಪ ತಾಂತ್ರಿಕ ದೋಷ ಇರೋದ್ರಿಂದ ಅದನ್ನು ಸರಿ ಮಾಡ್ತಾ ಇದ್ದಾರೆ. ಸರಿಯಾದ ನಂತರ ಅದರ ಒಂದು ಕೆಲಸಗಳು ಶುರುವಾಗಿ ಅದು ಪೂರ್ಣಗೊಳ್ಳುತ್ತೆ. ಅತಿ ದೊಡ್ಡದಾದ ಸುಂದರವಾದಂತಹ ಒಂದು ಮಸೀದಿಯನ್ನು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ನೀಲಿ ನಕ್ಷೆ ಕೂಡ ಅದು ಯಾವ ರೀತಿಯಾಗಿರುತ್ತೆ ಅಂತ ಡಿಸೈನ್ ಕೂಡ ಹೊರಗೆ ಬಂದಿದೆ ನೋಡಿ, ನೀವು ಗಮನಿಸ್ತಾ ಇರ್ಬೋದು. ಇದೇ ರೀತಿಯಾಗಿರುತ್ತೆ ಬಾಬರಿ ಮಸೀದಿ ಅಂತ ಹೇಳಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಇದು ಯಾವ ಥರ ಕಾಣ್ತಾ ಇದೆ ನೀವು ನೋಡ್ಬೋದು. ಮಸೀದಿ ಮೇಲೆ ಒಂದು ಗ್ಲಾಸ್ ಟೈಪಲ್ಲಿ ಹಾಕಿದ್ದಾರೆ, ರೌಂಡ್ ಹಾಕಿದೆ. ಅಂದರೆ ರೀತಿಯಲ್ಲಿ ಅದನ್ನು ನೋಡಿದ್ರೆ ಹೆಲ್ಮೆಟ್ ಥರ ಅನಿಸುತ್ತೆ. ಅದಿಲ್ಲ ಒಂದು ಕಡೆ ಅವರು ಮುಸ್ಲಿಂ ಸಮುದಾಯದವರು ಧರಿಸುವಂತಹ ಒಂದು ಟೋಪಿ ಇರುತ್ತೆ, ಆ ರೀತಿಯಾಗಿ ಕಾಣ್ತಾ ಇದೆ. ಹೀಗಾಗಿ ಈ ರೀತಿಯಾದಂಥ ಒಂದು ಮಸೀದಿಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಸೀದಿಗೆ ಸಂಬಂಧಪಟ್ಟವರು ಅದನ್ನು ರೆಡಿ ಮಾಡ್ತಾ ಇರುವಂಥವ್ರು. ಅದರ ಡಿಸೈನು ನಕ್ಷೆ ಎಲ್ಲವೂ ಕೂಡ ರೆಡಿ ಆಗಿದೆ. ನಕ್ಷೆ ಫೈನಲ್ ಕೂಡ ಆಗಿದೆ. ಇನ್ನೇನು ಕೆಲಸ ಶುರು ಮಾಡಬೇಕು. ಆದರೆ ಶುರು ಮಾಡೋಕ್ಕೆ ಕೆಲವೊಂದು ತಾಂತ್ರಿಕ ದೋಷ ಇದೆ ಆ ಜಾಗದಲ್ಲಿ, ಅದನ್ನು ಸರಿ ಮಾಡಬೇಕು. ಸರಿ ಮಾಡಿಬಿಟ್ಟು ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದೋಷ ಸರಿಯಾದ ಮೇಲೆ ಕೆಲಸವು ಶುರುವಾಗುತ್ತೆ. ಮಸೀದಿಯ ಕೆಲಸ ನಾವು ಶುರು ಮಾಡ್ಕೊತೀವಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಬಾಬರಿ ಮಸೀದಿಯನ್ನು ಕಟ್ಟೋಕೆ ಸ್ವಲ್ಪ ದಿನದಲ್ಲಿ ನಾವು ಶುರು ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟಿದ್ದಾಯಿತು, ಶಂಕುಸ್ಥಾಪನೆ ಎಲ್ಲವೂ ಮಾಡಿದ್ದ, ಅಂದರೆ ರಾಮನ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ಉದ್ಘಾಟನೆ ಮಾಡಿದ್ದಾಯಿತು. ಇತ್ತೀಚೆಗಷ್ಟೇ ರಾಮ ಮಂದಿರದ ಮೇಲೆ ಧ್ವಜವನ್ನು ಕೂಡ ಹಾರಿಸಿದ್ದಾಯಿತು ಪ್ರಧಾನಿ ನರೇಂದ್ರ ಮೋದಿಯವರು. ಈಗ ಬಾಬರಿ ಮಸೀದಿಯ ಸರದಿ ಅದನ್ನು ಕೂಡ ನಾವು ರೆಡಿ ಮಾಡ್ತೀವಿ, ಕಟ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಸೀದಿಗೆ ಸಂಬಂಧಪಟ್ಟವರು ಕೋರ್ಟ್ ಆದೇಶ ಕೊಟ್ಟಿತ್ತು, ಆ ಮಸೀದಿಯನ್ನು ಕೂಡ ನೀವು ನಿರ್ಮಾಣ ಮಾಡಿರಿ ಅಂತ ಹೇಳಿ. ಅದರ ಆದೇಶದ ಮೇರೆಗೇನೆ ಏನು ಜಾಗವನ್ನು ಗುರುತಿಸಿದ್ರಲ್ಲ, ಆ ಜಾಗದಲ್ಲಿ ಈ ಒಂದು ಮಸೀದಿ ರೆಡಿ ಆಗ್ತಾ ಇದೆ. ಆ ಮಸೀದಿಯ ಒಂದು ಬ್ಲೂ ಪ್ರಿಂಟ್ ಅಥವಾ ನೀಲಿ ನಕ್ಷೆ ಏನಿದೆ ಅದೆಲ್ಲವೂ ಕೂಡ ರೆಡಿ ಆಗಿದೆ, ಅದು ಫೈನಲ್ ಆಗಿದೆ. ತಾಂತ್ರಿಕ ದೋಷಗಳೆಲ್ಲವನ್ನು ಕೂಡ ಸರಿ ಮಾಡಿದ ನಂತರ ಆ ಜಾಗದಲ್ಲಿ ಮಸೀದಿ ತಲೆ ಎತ್ತುತ್ತೆ. ದೊಡ್ಡ ಮಟ್ಟದಲ್ಲಿ ಸುಂದರವಾಗಿರುವಂತಹ ಒಂದು ಮಸೀದಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಯೋಧ್ಯೆ ಎಂದ ತಕ್ಷಣ ನಮಗೆ ನೆನಪಾಗುವುದೇ ಶ್ರೀರಾಮನ ಮಂದಿರ. ರಾಮ ಮಂದಿರ ಈಗಾಗಲೇ ಕಟ್ಟಿಯಾಗಿದೆ. ಸುಂದರ ಕ್ಷಣಗಳನ್ನು ಕೂಡ ಎಲ್ಲರೂ ಕೂಡ ಸವಿದಿದ್ದಾರೆ. ಈಗ ಮುಂದೆ ಅದೇ ಒಂದು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಕಟ್ಟೋಕೆ ಶುರು ಮಾಡಿಕೊಳ್ತಾ ಇದ್ದಾರೆ. ಕೆಲಸ ಕೂಡ ಶುರುವಾಗಿದೆಯಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.